ಮೊನ್ನೆ 22ನೇ ತಾರೀಕು ಒಂದು ಪ್ರತಿಭಟನೆ ಆಯ್ತು. ಅದಕ್ಕೆ ಹೋದ್ರ ಪಾರ್ಟಿಸಿಪೇಟ್ ಮಾಡಿದ್ರ ಅಂತ ಕೇಳಿದ್ರು. ಮತ್ತೆ ನಾವೇ ಯಾವ ರೀತಿಯಾಗಿ KRS ಪಕ್ಷನೇ ನಿಮ್ಗೆಲ್ಲ ಸಪೋರ್ಟ್ ಕೊಡೋದಕ್ಕೆ ಯಾವ ರೀತಿಯಾಗಿ ನಾವು ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಬೈಕ್ ಜಾಥಾ ಮಾಡಿದ್ವಿ. ನಾನ್ ಕಂಡಗೆ ಈ ಭಾಗಕ್ಕೆ ಅದು ಬೃಹತ್ ಬೈಕ್ ಜಾಥಾ ಆಗಿತ್ತಲ್ಲ, ಯಾವುದೇ ರೀತಿಯ ಪ್ರತಿಭಟನೆ ಮಾಡಿದವರು ಗ್ರಾಮಕ್ಕೂ ತಪ್ಪಿರ್ಲಿಲ್ಲ. ನಾವು ಹೋದ ನಂತರ ನಮ್ಮ ಬೈಕ್ ರ್ಯಾಲಿ ಆದ ನಂತರ JDS ಅವರು ಪಾದಯಾತ್ರೆ ಮಾಡಿದ್ರು. ಈ ರೀತಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ರೀತಿಯ ವೈಯಕ್ತಿಕವಾದ ಕಾರಣಗಳಿಲ್ಲದೆ ಇವತ್ತು ರೈತರಿಗಾಗ್ತಾ ಇರೋ ಅನ್ಯಾಯದ ವಿರುದ್ಧ ರಾಜ್ಯದ ಯಾವುದೇ ಮೂಲೆಯಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಮೊದಲು ಧ್ವನಿ ಆಗ್ತಾ ಇರುವಂತದ್ದು ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷ, ಅದು ರವಿಕೃಷ್ಣಾರೆಡ್ಡಿ ಅವರ ನೇತೃತ್ವದ KRS ಪಕ್ಷ. ಕೇವಲ ಬಿಡದಿ ಬೈರ್ಮಂಗಲ ಅಂತಲ್ಲ, ಆನೇಕಲ್ ಇರ್ಬೋದು, ಚನ್ನರಾಯಪಟ್ಟಣ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಎಲ್ಲೇ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೂ ಮೊದಲು ಧ್ವನಿಯಾಗುವಂತದ್ದು ಕರ್ನಾಟಕ ರಾಜ್ಯದಲ್ಲಿ KRS ಪಕ್ಷ. ಬಂಧುಗಳೇ, ನಿಮ್ಗೆ ಏನೇ ಸಮಸ್ಯೆ ಆದ್ರೂ ನಾವು ನಿಮ್ ಜೊತೆ ಇರ್ತೀವಿ. ಇದು ನಿಮ್ಮ ದೀರ್ಘವಾದ ಹೋರಾಟ. ಇವತ್ತು 472ನೇ ದಿನಕ್ಕೆ ಕಾಲಿಟ್ಟಿದೆ. ಅದನ್ನ ಕೇಳ್ತಾ ಇದ್ರೆ ನಮ್ಗೆ ರೋಮಾಂಚನ ಆಗುತ್ತೆ. ಆದ್ರೆ ಇದು ಸಾಲ್ತಾ ಇಲ್ಲ. ಇವತ್ತು ಬಂದು ಕೂತಿರುವಂತಹ ಮುಖ್ಯಮಂತ್ರಿಗಳಿಗೆ ಈ ಹೋರಾಟ ಸಾಲ್ತಾ ಇಲ್ಲ. ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ರೂಪಿಸಬೇಕು. ಈಗೇನು ರೈತ ಸಂಘದವರು ರೈತ ಪರ್ವ ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಬಂದಿದ್ದಾರೆ. ರಾಜ್ಯ ರೈತ ಸಂಘದವರು ಬರ್ತಾ ಇದ್ದಾರೆ. ಅವರೆಲ್ಲ ಒಗ್ಗೂಡ್ಬೇಕು. ಕೇವಲ ಒಬ್ಬೊಬ್ರು ಬಂದು ಇವತ್ತು ಮಾತಾಡಿ ನಾವು ನಿಮ್ ಜೊತೆ ಇರ್ತೀವಿ, ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಹೋದ್ರೆ ಸಾಧ್ಯ ಆಗಲ್ಲ. ಎಲ್ಲರೂ ಒಂದು ದಿನ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ರೂಪಿಸಬೇಕು. DC ಕಚೇರಿಗೆ ಮುತ್ತಿಗೆ ಹಾಕ್ಬೇಕು. ಹೇಳ್ತಾ ಇದ್ರು DC ಏನ್ ಮಾಡ್ತಾ ಇದ್ದಾನೆ, DC ಬರಲ್ಲ ಇಲ್ಲ, ಯಾಕೆ ನಾವು AC ಕೂತಿರ್ತಾನಲ್ಲ. ನಾವು DC ಕಚೇರಿಗೆ ಲಕ್ಷ ಸಂಖ್ಯೆಯಲ್ಲಿ ಹೋಗ್ಬೇಕು. ಎಲ್ಲರೂ ಒಗ್ಗಟ್ಟಾಗ್ಬೇಕು. ಇವತ್ತು ಇರುವಂತಹ 16 ರೈತ ಸಂಘಟನೆಗಳಿದ್ದಾವೆ, ಅವರೆಲ್ಲ ಒಂದಾಗ್ಬೇಕು. ಕಾರ್ಮಿಕ ಸಂಘಟನೆಗಳು ಒಂದಾಗ್ಬೇಕು, ದಲಿತ ಸಂಘಟನೆಗಳು ಒಂದಾಗ್ಬೇಕು, ವಿದ್ಯಾರ್ಥಿ ಸಂಘಟನೆಗಳು ಒಂದಾಗ್ಬೇಕು. ಅದ್ರ ಜೊತೆಗೆ ಇವತ್ತು ಪರಿಸರ ಪ್ರೇಮಿಗಳು ನಮ್ಮ ಜೊತೆ ನಿಲ್ಬೇಕು. ಯಾಕೆಂದ್ರೆ ಇಲ್ಲಿರುವಂತದ್ದು 8ರಿಂದ 10 ಲಕ್ಷ ಮರಗಳಿದ್ದಾವೆ. ಕೇವಲ ತೆಂಗು, ಅಡಿಕೆ, ಬಾಳೆ, ಮಾವಲ್ಲ, ಪರಿಸರಕ್ಕೆ ಬೇಕಾಗಿರುವಂತಹ ಬೇರೆ ಬೇರೆ ಜಾತಿಯ 16 ಲಕ್ಷ ಮರಗಳಿದ್ದಾವೆ. ಅವನ್ನ ನಾವು ರಕ್ಷಿಸಬೇಕು. ಅದ್ರ ಜೊತೆಗೆ ಅಲ್ಲಿ ಕೇವಲ ಮರ ರಕ್ಷಿಸ್ತೀವಿ ಅಂತಲ್ಲ, ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ಹೋಗ್ತವೆ. ಇವರು ಏಕದಮ್ 8 ಲಕ್ಷ ಮರ ಕಡಿತೀವಿ ಅಂತ ಬಂದು JCB ತಂದು ನಿಲ್ಸಿದ್ರೆ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ಹೋಗ್ತವೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು ಈ ಮೂಲಕ ಪರಿಸರ ಪ್ರೇಮಿಗಳಿಗೂ ಕೇಳ್ಕೊಳ್ಳೋದು, ಬನ್ನಿ, ಈಗೇನಿಲ್ಲಿರುವಂತಹ ಹುಡುಗರು ಅಪ್ಪಿಕೋ ಚಳುವಳಿ ಮಾಡೋದಕ್ಕೆ ಹೊರಟಿದ್ದಾರೆ. ನೀವು ಅದನ್ನ ದೊಡ್ಡ ಮಟ್ಟದಲ್ಲಿ ಪ್ರೊಜೆಕ್ಟ್ ಮಾಡಬೇಕು. ಈ ಹೋರಾಟವನ್ನ ಏನ್ ರೂಪಿಸ ಕೊಟ್ಟಿದ್ದೀರಾ, ಮರಗಳನ್ನ ತಪ್ಕೊಳ್ಳೋದು ಅದು ದೊಡ್ಡದಾಗಿ ಪಬ್ಲಿಸಿಟಿ ಆಗ್ಬೇಕು. ರಾಜ್ಯದಲ್ಲಿರುವಂತಹ ಪರಿಸರ ಪ್ರೇಮಿಗಳು ಬರಬೇಕು. ಎಲ್ಲರೂ ಬಂದು ಒಗ್ಗಟ್ಟಾಗಿ ನಾವು ಮರಗಳನ್ನ ತಪ್ಕೊಂಡು ಮರ ಕಡಿಯೋದಕ್ಕೆ ಮುಂಚೆ ನಮ್ಮನ್ನು ಕಡೀರಿ ಅಂತ ಹೇಳಿ ನಾವು ಆಜ್ಞೆ ಮಾಡಬೇಕು. ದಯಮಾಡಿ ನೀವೆಲ್ಲರೂ ಯುವಕ ಏನ್ ಮಾಡ್ತಾ ಇದ್ದಾನೆ, ಸೇವ್ ಬಿಡದಿ, ಸೇವ್ ಟ್ರೀ ಅಂತ, ನೀವೆಲ್ಲರೂ ಬೆಂಬಲ ಕೊಡಿ. ಬೇರೆ ಬೇರೆಯವ್ರಿಗೂ ನಾನು ಈ ಮೂಲಕ ಕರೆ ಕೊಡೋದು, ಅದು ಯಾವತ್ತು ಆ ಕಾರ್ಯಕ್ರಮವನ್ನು ರೂಪಿಸ್ತಾರೆ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸೋಣ, ಆ ಕಾರ್ಯಕ್ರಮಕ್ಕೆ ಬರೋಣ ಅಂತ ಕೇಳ್ಕೊತೀನಿ. ಈಗ ನಮ್ಮ ಪಕ್ಷದ ಗೌರವ ಅಧ್ಯಕ್ಷರಾದ ರವಿಕೃಷ್ಣಾರೆಡ್ಡಿ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅನ್ನದಾತ ರೈತರ ಹೋರಾಟಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು. ರೈತರನ್ನು ಒಕ್ಕಲೆಬ್ಬಿಸಿ ದಿವಾಳಿ ಮಾಡಲು ಹೊರಟಿರುವ ಸರ್ಕಾರಕ್ಕೆ, ಮರಗಳನ್ನು ಕಡಿದು ಪರಿಸರ ನಾಶ ಮಾಡಲು ಮುಂದಾಗಿರುವ ಸರ್ಕಾರಕ್ಕೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಅನ್ನದಾತ ರೈತನಿಗೆ. ಬಿಡದಿ, ಬೈರ್ಮಂಗ್ಲ, ಕಂಚಗಾರನಹಳ್ಳಿ ವ್ಯಾಪ್ತಿಯ ಎಲ್ಲ ರೈತ ಬಂಧುಗಳೇ, ಈಗ ತಾನೇ ಹೇಳ್ತಾ ಇದ್ರು DC ಅವರು ಏನ್ ಮಾಡ್ತಿದ್ದಾರೆ ಅಂತ. DC ಅವರು ನನಗೂ ಒಂದು ನೋಟಿಸ್ ಕಳಿಸಿದ್ದಾರೆ, ಕೇಸ್ ಹಾಕಿ ನನ್ನ ಮೇಲೆ, ನೀನು DC ವಿರುದ್ಧ ಮಾತಾಡಬಾರದು, ಹುಷಾರ್ ಅಂತ. ಆಮೇಲೆ ನಾವು ಮೊನ್ನೆ ಬೈಕ್ ಜಾಥಾ ಮಾಡಿದ್ವಿ. ಬೈಕ್ ಜಾಥಾ ಮಾಡಿ ಪರ್ಮಿಷನ್ ತಗೊಂಡಿಲ್ಲ ಅಂತ ನಂದೊಂದು ಸೇರಿಸಿ ಒಂದು 5 ಜನ ನಮ್ಮ ಪಕ್ಷದವ್ರ ಮೇಲೆ, ನಿಮ್ಮ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರೋ ಅಥವಾ ಯಾರೋ ನಿಮ್ಮಲ್ಲ ಒಂದು 5-6 ಜನರ ಮೇಲೆ, ಇಲ್ಲಿ ನಮ್ಮ ರಾಮಣ್ಣವ್ರ ಮೇಲೇನು ಹಾಕಿದಾರಾ? ರಾಮಣ್ಣ, ನಾಗರಾಜ್ ಯಾರ ಮೇಲೆ ಬಂದಿದ್ಯಪ್ಪ ನಿಮ್ಮ ಮೇಲೆ? ಒಟ್ಟು 10 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಇನ್ಯಾರೋ ಪುಣ್ಯಾತ್ಮರು ಜಮೀನು ಕೊಡ್ಬೇಕು ಅಂದ್ಕೊಂಡಿರೋ ರೈತರಲ್ಲ, ನಾನೇನೋ ಮಾತಾಡಿದೆ, ಅದಕ್ಕೆ ಅವನು ನನ್ನ ಮೇಲೆ ಇನ್ನೊಂದು ಕೇಸ್ ಹಾಕ್ಬಿಟ್ಟಿದ್ದಾನೆ. ನೀವೆಲ್ಲ ಇದ್ದೀರೋ ಅಂತ ನಾವೇನು ಧೈರ್ಯ ಮಾಡಿ ಕೇಸ್ಗೆ ಏನು ಭಯ ಪಡ್ತಾ ಇಲ್ಲ ಅಂತಲ್ಲ. ಇಂಥದ್ದು 15-16 ಕೇಸ್ ನನ್ನ ಮೇಲೆ ಇದೆ. ಆದ್ರೆ ನೀವು ಭಯ ಪಟ್ರೆ ಈ ಹೋರಾಟ ಗೆಲ್ಲೋದಿಕ್ಕಾಗೋದಿಲ್ಲ. ನಾವು ಹಲವಾರು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಈ ಹೋರಾಟ ಯಾರ್ದು? ನಿಮ್ದು.
ನಿಮಗೆ ಇವೆಲ್ಲ ಅವರು ಚಾಮರಾಜನಗರ, ಮೈಸೂರು, ಹಾಸನದಿಂದ ಬಂದಿದಾರಲ್ವಾ, ಒಂದ್ ಸ್ವಲ್ಪ ಧೈರ್ಯ ಕೊಡ್ಬೋದು. ಆದ್ರೆ ನೀವು ಖಾಲಿ ಆದ ದಿವಸ ಸುಲಭ ಡಿ ಕೆ ಶಿವಕುಮಾರ್ಗೆ ಹೊಡೆದು ಬಾಯಿಗೆ ಹಾಕೊಳ್ಳೋದಿಲ್ಲ. ಹಾಗಾಗಿ ನೀವು ಇನ್ನು ನಾಳೆ ಬರ್ಬೇಕು. ನಾವು ಕಮ್ಯುನಿಸ್ಟ್ ಪಾರ್ಟಿಯವರು ಹೋರಾಟ ಮಾಡಿದ್ರು ಕೆಂಪು ಜೆಂಡಾ ಹಿಡ್ಕೊಂಡು, ಆವತ್ತು KRS ಪಕ್ಷದವ್ರು ಬಂದಿದ್ವಿ. ನಾಳೆ ಜನತಾದಳ ಎಸ್ ಅವರು ಇಲ್ಲಿ ಹೋರಾಟ ಮಾಡ್ತಾರಂತೆ, ಅಥವಾ ಕುಮಾರಸ್ವಾಮಿ ಅವರು ಬರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕರೆದಿದ್ದಾರೆ, ಡಿ ಕೆ ಶಿವಕುಮಾರ್ ಬರೋದಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರ ಹೋರಾಟಕ್ಕೂ ಜೀವನ್ ನಮ್ಮವರು ಒಂದು 10 ಜನನಾದ್ರು ಬರ್ಲಿ, ನಮ್ಮವರು ಕೂತ್ಕೊಳ್ಳಿ. ಪಕ್ಷಾತೀತವಾಗಿ ಮಾಡ್ತಾ ಇರುವಂತಹ ಹೋರಾಟ. ಇಲ್ಲಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ವೋಟ್ ಹಾಕಿದವ್ರು ಕೈ ಎತ್ತರಪ್ಪ. ಐತೆ ಪರವಾಗಿಲ್ಲ. ನಾನು ಬಿಜೆಪಿಗೂ ಹಾಕಿದ್ದೀನಿ, ಒಂದೆರಡು ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ಗೂ ಹಾಕಿದ್ದೀನಿ, JDSಗೂ ಹಾಕಿದ್ದೀನಿ. ಈಗ ನಮ್ಮ ಪಕ್ಷ ಕಟ್ಟಿದ ಮೇಲೆ ಆಗ್ತಾ ಇಲ್ಲ, ನಮ್ಮ ಪಕ್ಷಕ್ಕೆ ಹಾಕ್ತಾ ಇದ್ದೀನಿ. ಆದ್ರೆ ನಿಮ್ಮಲ್ಲಿ ಕಾಂಗ್ರೆಸ್ ವೋಟ್ ಹಾಕಿರೋರು ಇಲ್ವಾ? ಇದೀರಲ್ವಾ? JDS ವೋಟ್ ಹಾಕಿರೋರು ಇಲ್ವಾ? ಬಿಜೆಪಿಗೆ ವೋಟ್ ಹಾಕಿರೋರು ಇಲ್ವಾ? ನಮ್ಮ ಪಕ್ಷಕ್ಕೆ ವೋಟ್ ಹಾಕಿರೋರು ಕಡಿಮೆ ಇದ್ದೀರಾ. ಪಕ್ಷಾತೀತವಾಗಿದ್ದೀರೋ ಇಲ್ವಾ? ಡಿ ಕೆ ಶಿವಕುಮಾರ್ ಯಾವ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ಕರ್ನಾಟಕದ ಮುಖ್ಯಮಂತ್ರಿ. ಕಾಂಗ್ರೆಸ್ ಪಕ್ಷದಿರಬಹುದು, ಆದರೆ ಎಲ್ಲಾ ರಾಜ್ಯದ ಎಲ್ಲಾ ಪ್ರಜೆಗಳ ಮುಖ್ಯಮಂತ್ರಿ. ಹಾಗಾಗಿ ಇದು ಪಕ್ಷಾತೀತವಾಗಿ ಹಿಂದೆ ನಿಮ್ಮಲ್ಲೂ ಕಾಂಗ್ರೆಸ್ ಪರವಾಗಿ ವೋಟ್ ಕೇಳಿರೋರು, ವೋಟ್ ಹಾಕಿರೋರು ಇದ್ದೀರಲ್ವಾ? ನೀವರು ರೈತರೇ ಅಲ್ವಾ? ಹಾಗಾಗಿ ಇದು ಪಕ್ಷಾತೀತವಾದ ಹೋರಾಟ ಗೆಲ್ಬೇಕು, ಜನರ ಹಿತಾಸಕ್ತಿ ಗೆಲ್ಬೇಕು. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ನಾಳೆ ಬಂದು ಮಾತಾಡ್ತಾರೆ. ಯಾಕಂದ್ರೆ ಅವರು 2006 ಅವರೇ ಶುರು ಮಾಡಿದ್ದು. ಆಮೇಲೆ ಅದನ್ನ ರೆಡ್ ಝೋನ್ ಮಾಡಿದ್ರು. ಈ ಗ್ರೀನ್ ಝೋನ್ ರೆಡ್ ಝೋನ್ ಮಾಡೋದಕ್ಕೆ ಸರ್ಕಾರ ಯಾರು? ನಮಗೆ ಕಷ್ಟ ಆದಾಗ ಮಾರ್ಕೊಳ್ಳೋದಿಕ್ಕೆ ಹಕ್ಕಿರ್ಬೇಕೋ ಬೇಡ ರೈತರಿಗೆ? ಇವರು ರೆಡ್ ಝೋನ್ ಮಾಡಿ, ಗ್ರೀನ್ ಝೋನ್ ಮಾಡಿ, ಅದೆಲ್ಲ ಸುತ್ತಮುತ್ತ ಡೆವಲಪ್ ಮಾಡಿ ಆಮೇಲೆ ಅದನ್ನ ಕಬಳಿಕೆ ಮಾಡೋದಿಕ್ಕೆ ಬರ್ತಾರಲ್ಲ. ಈ ಎಲ್ಲ ನಾವು JCB ಅಂತೀವಿ, ಈ ಕಳ್ಳರು ಕದಿಮರನ್ನ. ಏನಂದ್ರೆ JDS, ಕಾಂಗ್ರೆಸ್, ಬಿಜೆಪಿ ಅಂತ ಇವ್ರು ಮಾಡ್ಕೊಂಡು ಬಂದಿರೋದೇ ಹಾಗೆ. ಕುಮಾರಸ್ವಾಮಿ ಅವರು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ತಪ್ಪು ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ತಪ್ಪು ಮಾಡಿದ್ದಾರೆ. ರಾಜ್ಯದಲ್ಲಿ ಎಲ್ಲೂ ಈ ರೆಡ್ ಝೋನ್, ಗ್ರೀನ್ ಝೋನ್ ಅಂತ ಮಾಡಬಾರ್ದು. ರೈತರು ಕಷ್ಟ ಆಯ್ತಾ, ಮದುವೆ ಮಾಡ್ಬೇಕಾ, ಆಸ್ಪತ್ರೆಗೆ ಹೋಗ್ಬೇಕಾ, ಜೀವ ಉಳಿಸ್ಕೋಬೇಕಾ, ಒಂದು 6 ಗುಂಟೆ ಜಮೀನಿದೆ, ಮಾರಿ ಪ್ರಾಣ ಉಳಿಸ್ಕೋಬೇಕು ಅನ್ನೋವಾಗ ನೀವು ಮಾರಬಾರ್ದು ಅಂತ ಕಾನೂನು ತಂದ್ರೆ ಯಾರ ಪರ ಇದೆ ಕಾನೂನು? ಜನರ ಪರವಾಗಿದ್ಯಾ? ರೈತರ ಪರವಾಗಿದ್ಯಾ? ಇವ್ರು ರೈತರ ಜಮೀನನ್ನ ಮಾರಬಾರ್ದು ಅಂತ ಹೇಳೋದಕ್ಕೆ ಇವ್ರು ಯಾರು? ಇಲ್ಲಿ ಸೈಟ್ ತಗೊಳ್ತಾರೆ, ಸೈಟ್ ಮಾರಬಾರ್ದು ಅಂತ ಏನಾದ್ರು ಹೇಳ್ತಾರೆ? ನಮ್ಮ ಸೈಟ್ ತಗೊಳ್ತಾರೆ, ಇನ್ನೊಂದೇನೋ ಮಾಡ್ತಾರೆ, ಮನೆ ತಗೊಳ್ತಾರೆ. ಈ ಮನೆಯನ್ನು ನೀವು 10 ವರ್ಷ ಮಾರಬಾರ್ದು ಅಂತ ಯಾವನಾದ್ರೂ ಸರ್ಕಾರ ಕಾನೂನು ತರುತ್ತಾ? ಇಲ್ವಲ್ಲ. ಎಂತ ಸರ್ಕಾರಗಳು ನೋಡಿ ಇದು. ಹಿಂದೆ ಬ್ರಿಟಿಷರು ಯುದ್ಧ ಮಾಡ್ತಿದ್ದಂತ ಸಂದರ್ಭದಲ್ಲಿ ಗ್ರೋ ಮೋರ್ ಫುಡ್, ಹೆಚ್ಚು ಆಹಾರ ಬೆಳೀರಿ, ಆಹಾರ ಬೆಳಿಬೇಕು ಅಂದ್ರೆ ಅಲ್ಲೆಲ್ಲ ಗೋಮಾಳ ಇದ್ರೆ, ಅರಣ್ಯ ಭೂಮಿ ಇದ್ರೆ, ಸರ್ಕಾರದ ಭೂಮಿ ಇದ್ರೆ ನೀವೇ ಹೋಗಿ ನಿಮ್ ಕೈಲಾದಷ್ಟು ಬಿತ್ತಿ ಬೆಳೀರಿ ಅಂತ ಹೇಳ್ತಾ ಇದ್ರು. ಕೊನೆಗೆ ಅವರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಗಳು ದೇವರಾಜ ಅರಸು ಅವರ ಸಮಯದಲ್ಲಿ, ಇಂದಿರಾ ಗಾಂಧಿ ಅವರ ಸಮಯದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ ಕಾನೂನೆಲ್ಲ ತಂದು ಗ್ರೋ ಮೋರ್ ಫುಡ್, ಹೆಚ್ಚು ಆಹಾರ ಬೆಳೆಯಿರಿ ಅಂತ ಬ್ರಿಟಿಷರು ಹೇಳಿದಾಗ ಯಾರೆಲ್ಲ ಹೋಗಿ ಗೋಮಾಳದಲ್ಲಿ ಅರಣ್ಯ ಭೂಮಿ ಗುತ್ತು ಬೆಳೆದ್ರು ಅವ್ರಿಗೆ ಆ ಜಮೀನನ್ನೇ ಕೊಟ್ಟು. ಇವತ್ತೇನ್ ಮಾಡ್ತಾ ಇದೆ ಸರ್ಕಾರ? ಇವತ್ತಿನ ಸರ್ಕಾರ ಏನ್ ಮಾಡ್ತಿದೆ? ರೈತರ ಜಮೀನನ್ನ ಕಿತ್ತುಕೊಳ್ತಾ ಇದೆ. ಲಕ್ಷಾಂತರ ಎಕರೆ ಭೂಮಿಯನ್ನ ಸರ್ಕಾರಗಳು ರೈತರಿಗೆ ಅವರ ಹೆಸರು ಖಾತೆ ಮಾಡಿಕೊಟ್ರು. ಇವತ್ತು ಲಕ್ಷಾಂತರ ಎಕರೆ ರೈತರ ಭೂಮಿಯನ್ನ ಇದು ಕೈಗಾರಿಕಾ ಅಭಿವೃದ್ಧಿಗೆ, ಏನು ಲೇಔಟ್ ಅಭಿವೃದ್ಧಿಗೆ ಅಂತ ತಗೊಂಡು ಖಾಲಿ ಬಿಟ್ಕೊಂಡು ಕೂತಿದ್ದಾರೆ. ಬಂಜರು ಸರ್ಕಾರದ ಯಾರಾದ್ರೂ ಇವತ್ತು ಬಂಜರು ಬಿಟ್ಟಿದ್ರೆ ಜಮೀನನ್ನ ಯಾರು? ಸರ್ಕಾರ, ರೈತರಲ್ಲ. ನಮ್ಮೂರಲ್ಲ ನಾನು ಹೇಳ್ತಾ ಇದ್ದಲ್ಲ, ಚನ್ನಾಪುರ, ಸೂರ್ಯ ಸಿಟಿಲಿ ಎಲ್ಲ ಸೈಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಯಾವ ಸೈಟ್ ಓನರು ಅಲ್ಲಿ ಬರೋದಿಲ್ಲ. 2 ಸಲ 3 ಸಲ ಮಾರ್ಕೊಂಡು ಬಿಟ್ಟಿದ್ದಾರೆ ಆಲ್ರೆಡಿ. ಆದ್ರೆ ಸೈಟ್ ಅಲ್ಲಿ ಇವತ್ತು ಮನೆ ಕಟ್ಟಿಲ್ಲ. ಇವತ್ತು ಅವೆಲ್ಲ ಇಟ್ಟಿದ್ರೆ ಅಲ್ಲಿ ಆನೆಕಲ್ ಅಂದ್ರೆ ರಾಗಿ ಕಣಜ ಅಂತಾರೆ. ನಿಮಗಿಂತ ಜಾಸ್ತಿ ರಾಗಿ ಬೆಳಿತೀವಿ ನಾವು, ಆದ್ರೆ ಅಲ್ಲಿ ಇವತ್ತು ರಾಗಿನೂ ಇಲ್ಲ, ನಿಜವಾದ ಬಂಜರು. ಯಾರು ಮಾಡಿರೋದು? ಸರ್ಕಾರ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಬರ್ತೀರಾಗ ನೀವು ಅವ್ರು ಹೇಳಿದ್ರಲ್ವಾ, ಮಂಜು ನಿಮ್ಮ ಮಾಜಿ ಶಾಸಕರು ಅವ್ರು ಹೇಳಿದಂಗೆ ಮನೆಯಿಂದ ಎಲ್ಲರೂ ಬಂದ್ರಮ್ಮ, ನಿಮ್ಮ ಯಜಮಾನರು ಬರ್ಲಿ, ಯಜಮಾನ್ತಿ ಬರ್ಲಿ, ಮಕ್ಕಳು ಬರ್ಲಿ, ಬನ್ನಿ ನಾಳೆ ಒಂದು ಶಕ್ತಿ ಪ್ರದರ್ಶನ ಆಗ್ಲಿ. ಅವರೆಲ್ಲ ಹೇಳ್ತಾರಲ್ಲ ಇವ್ರು ರೈತರಲ್ಲ ಅಂತ ಹೇಳಿ ಆಗ್ಲೇ ಬಂದಾಗ ಹೇಳ್ತಾ ಇದ್ರು, ದುಡ್ಡುಗೆ ಕಾಸಿಗೆ ಬಂದಿರೋರು ಇನ್ನೊಂದ್ ಕಡೆ ಕೂತಿದ್ದಾರೆ ಅಂತ ಇನ್ನೊಂದು ಹೇಳ್ತಾ ಇದ್ರು. ನಾಳೆ ಬೇಕು ಅಂತ ಗಲಾಟೆನೂ ಮಾಡಿಸ್ತಾರೆ ಅಂತ. ಅದಕ್ಕೆ ನಾವೊಂದು ಯಾವಾಗಲೂ ಒಂದು ನೀತಿ ಇಟ್ಕೊಂಡಿದೀವಿ, ಶಾಂತಿ ಶಿಸ್ತು ಅಂತ ಹೇಳಿ. ಶಾಂತಿ ಶಿಸ್ತು. ನಾಳೆಗೆ ಯಾವತ್ತಿಗೆ ಆಗಲಿ
ನಿಮ್ಮ ಮೇಲೆ ಅಲ್ಲಿ ಹೋಗೋನು ಯಾವನಿಗೋ ಪಕ್ಕದೂರವನಿಗೆ ಹೋಗೋವಾಗ ಒಂದು ಕಲ್ಲು ಹಾಕ್ಬಿಡೋ ಇಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಅವ್ನು ಬಂದು ಒಂದು ಕಲ್ಲು ಎರಡು ಬೀಸ್ಬಿಡ್ತಾನೆ, ಇಲ್ಲಿ ತಲೆ ಕೆಟ್ಟವ್ರು ಹೋಗಿ ಅವ್ನು ಹಿಡ್ಕೊಂಡ್ಬಿಡ್ತಾರೆ, ಗಲಾಟೆ ಆಗ್ಬಿಡುತ್ತೆ, ಪೊಲೀಸರು ಕಾಯ್ಕೊಂಡಿರ್ತಾರೆ, ಅವ್ರು ರೆಡಿ ಆಗಿರ್ತಾರೆ ಇಂಥದ್ದೇನಾದ್ರೂ ಆಗ್ಲಿಕ್ಕೆ, ಯಾಕಂದ್ರೆ ಮೇಲಿಂದ ಬಂದಿರುತ್ತೆ, ಅಲ್ಲಿ ಹೋಗಿ ಅವ್ರು ಓಡಿ ಎಬ್ಬಿಸ್ಬಿಡ್ರು ಅಂತ. ಯಾವ ಕಾರಣಕ್ಕೂ ನೀವು ಸಂಯಮ ಕಳ್ಕೊಳ್ಬಾರ್ದು, ಸಂಯಮ ಕಳ್ಕೊಳ್ಬಾರ್ದು. ಇವತ್ತೇ ಆಗಲಿ ನಾಳೆ ಆಗಲಿ ಅಶಾಂತಿ ಮೂಡಿಸುವಂತ ವಾತಾವರಣಕ್ಕೆ ನೀವು ಕೈ ಹಾಕಬಾರ್ದು, ಹಿಂಸೆಗೆ ಮುಂದಾಗಬಾರ್ದು. ಅದನ್ನ ಮಾಡ್ಕೊಂಡು ಹೋರಾಟವನ್ನ ಮಾಡಬೇಕು. ನಾನು ಬಹಿರಂಗವಾಗಿ ಸಾರ್ವಜನಿಕವಾಗಿ HD ಕುಮಾರಸ್ವಾಮಿ ಅವರು 2006ರಲ್ಲಿ ಇದೆಲ್ಲ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂದವ್ರು ಅವರೇನೆ. ಈಗ ಅವರು ನಿಮ್ಮ ಪರವಾಗಿದ್ದಾರೆ, ಒಳ್ಳೇದು, ನಾವು ಅದನ್ನ ಸ್ವಾಗತಿಸ್ತೀವಿ. ಆದ್ರೆ ನಾಳೆ ಅವರು ಇದನ್ನ ಇನ್ನಷ್ಟು ಜನಜಾಗೃತಿ ಮೂಡಿಸೋದಕ್ಕೆ ಇಲ್ಲೇ ಬಂದು ಕೂರ್ತಾ ಇದ್ದಾರೆ, ಇಲ್ಲೇ ಒಂದು ಸ್ಟೇಜ್ ಅಲ್ಲಿ. ಅವರಲ್ಲಿ ನಾನು ಕೈ ಮುಗಿದು ಸಾರ್ವಜನಿಕವಾಗಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರೇ, ನೀವು ಮಾಜಿ ಮುಖ್ಯಮಂತ್ರಿಗಳು, ಇದೇ ಭಾಗದಲ್ಲಿ ಶಾಸಕರಾಗಿದ್ದಂತವರು. ನಿಮ್ಮ ಶ್ರೀಮತಿ ಇಲ್ಲಿನ MP ಇವರು ಆಗಿದ್ರಲ್ಲ ಕುಮಾರಸ್ವಾಮಿ, ನಮ್ದೆಲ್ಲ ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ MP ಆಗಿದ್ರಲ್ಲ ಅವರು, ಅಲ್ವೇನಪ್ಪ? ನಿಮ್ಗೆ ಬರ್ತೀವ? ಇಲ್ಲ, ಕನಕಪುರಕ್ಕೆ ಆಗಿದ್ರು. ಮಾಜಿ MP, ಮಾಜಿ ಶಾಸಕರು. ಹಾಗಾಗಿ ಅವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, DK ಶಿವಕುಮಾರ್ ಅವ್ರಿಗೆ ಇನ್ನೊಂದು ಪತ್ರ ಬರೀರಿ. DK ಶಿವಕುಮಾರ್ ಅವರೇ, ನೀವು ಬನ್ನಿ ಅಂತ ವಿಧಾನಸೌಧಕ್ಕೆ ಕರೆದಿದ್ರಿ, ಅಲ್ಲಿಗೆ ಬೇಡ ಇಲ್ಲಿಗೆ ಬನ್ನಿ ಅಂತ ನಾನು ಕರೆದೆ, ನೀವು ಇಲ್ಲಿಗೆ ಬರ್ಲಿಲ್ಲ, ನಾನು ಅಲ್ಲಿಗೆ ಬರ್ಲಿಲ್ಲ. ಇನ್ನೊಂದು ಡೇಟ್ ಕೊಡಿ, ನಾನೇ ವಿಧಾನಸೌಧಕ್ಕೆ ಬರ್ತೀನಿ ಅಂತ ಹೇಳಿ DK ಶಿವಕುಮಾರ್ ಅವರು ಮನವಿ ಮಾಡಿ ಕುಮಾರಸ್ವಾಮಿ ಹೋಗ್ಬೇಕು. ಹೋಗಿ ಕೈ ಮುಗಿದು, ನೋಡಪ್ಪ DKನೋ DKಶಿ, ನಾನು ನೀವು ಏನಾಗಿದ್ವಿ ಜೋಡೆತ್ತಾಗಿದ್ವಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ನೀನು ನನ್ನ ಜೋಡೆತ್ತಾಗಿದ್ಯಲ್ಲ, ನಾವಿಬ್ರು ಜೋಡೆತ್ತುಗಳಲ್ವಾ? ನೀವ್ ಇದನ್ನ ಬಂಜರು ಭೂಮಿ ಅಂತೀಯಲ್ಲಣ್ಣ, ಇದಕ್ಕೇನು ನಿನ್ಗೇನಾದ್ರು ಸರಿ ಅನ್ಸುತ್ತಾ? ಇದು ಬಂಜರು ಭೂಮಿ ಎಲ್ಲಪ್ಪ. 50 ವರ್ಷ 60 ವರ್ಷ ಆಗಿರೋ ತೆಂಗಿನ ಮರಗಳಿದೆ, ಲಕ್ಷಾಂತರ ಅಡಿಕೆ ಮರಗಳಿದೆ. ಬೆಂಗಳೂರು ಸುತ್ತಮುತ್ತ ಎಲ್ಲೂ ಇಲ್ಲಿರುವಷ್ಟು ಅಡಿಕೆ ತೋಟಗಳಿಲ್ಲ, ಮಾವಿನ ತೋಟಗಳಿದೆ. ರೈತರು ಸುಮಾರು 6 ಲಕ್ಷ ಅಲ್ವೇನ್ರಮ್ಮ, 6 ಲಕ್ಷ ಲೀಟರ್ ಹಾಲು ಕರೀತಿದ್ದಾರೆ ಇಲ್ಲಿ ಒಂದು ದಿವಸಕ್ಕೆ. ಇದನ್ನ ಬಂಜರು ಭೂಮಿ ಅಂತೀಯಾ? ಎಲ್ಲ ಇದು ನಾನೇನೋ ಅವತ್ತೇನೋ ತಪ್ಪು ಮಾಡಿರ್ಬಹುದು ಅಥವಾ ಮುಂದುವರೆದಿರ್ಬೋದು, ಆದ್ರೆ ನಾನು ಮುಂದುವರಿಲಿಲ್ವಲ್ಲ, ನಾನು ಅದನ್ನ ಯೋಜನೆ ಬೇಕು ಅಂದಿಲ್ವಲ್ಲ, ಇವತ್ತು ನೀನ್ ಮಾಡ್ತಾ ಇದೀಯಾ. ನಿನ್ಗೆ ಯಾರು ಏನ್ ಹೇಳಿದಾರೋ ಗೊತ್ತಿಲ್ಲ, ದಯವಿಟ್ಟು ಇದನ್ನ ಕೈ ಬಿಟ್ಬಿಡು. ನಿನಗೂ ಒಳ್ಳೇದಾಗುತ್ತೆ, ಪ್ರಕೃತಿ ನಿನಗೆ ಒಳ್ಳೇದು ಮಾಡುತ್ತೆ, ಧರ್ಮ ನಿನ್ ಕಾಯುತ್ತೆ. ನಾನು ಇದಕ್ಕಿಂತ ಜಾಸ್ತಿ ನನ್ನ ತಪ್ಪಿದ್ಯೋ, ನನ್ನ ಆಸ್ತಿ ಇದೆಯೋ, ನನ್ನ ಹೆಂಡತಿ ಆಸ್ತಿ ಇದೆಯೋ, ನನ್ನ ಮಗನ ಆಸ್ತಿ ಇದೆಯೋ, ಅಥವಾ ನಿನ್ನ ಆಸ್ತಿ ಇದೆಯೋ, ಅವನ್ಯಾವನು ಬೆಂಗಳೂರು ಸೌತ್ DC ಅವನು ಬೇನಾಮಿಯಾಗಿ ಆಸ್ತಿ ಮಾಡ್ಕೊಂಡಿದ್ದನೋ, ಈ ಯಾವ ವಿಚಾರನೂ ನಾನು ಮಾತಾಡೋದಿಲ್ಲ. ನಾನು ಏನ್ ಮಾತಾಡೋದಕ್ಕೆ ಬಂದಿದ್ದೀನಿ, ಇದು ಸರಿಯಲ್ಲ, ಇದು ಧರ್ಮ ಅಲ್ಲ, ಇದನ್ನ ದಯವಿಟ್ಟು ಕೈ ಬಿಟ್ಬಿಡು. ಇದನ್ನ ನಾವು ಫ್ಯಾಕ್ಟ್ಸ್ ಫಿಗರ್ಸ್ ಇನ್ನೊಂದೇನೋ ಹಿಡ್ಕೊಂಡು ಮಾತಾಡೋಂತ ವಿಚಾರ ಅಲ್ಲ. ಇಷ್ಟೇ ನಾನು ಹೇಳೋದು. ಇಷ್ಟ ಹೇಳಿದ್ರೆ ಸಾಕಲ್ವಾ? ಇಷ್ಟ ಹೇಳಿದ್ರೆ ಯಾರು ದೊಡ್ಡವರಾಗೋದು? ಕುಮಾರಸ್ವಾಮಿ. DK ಶಿವಕುಮಾರ್ ಏನಾದ್ರು ಮಾಡ್ಲಿ, ಜನರ ಮನಸ್ಸಲ್ಲಿ ದೊಡ್ಡವರಾಗೋದು ಯಾರು? ಕುಮಾರಸ್ವಾಮಿ. DK ಶಿವಕುಮಾರ್ ಆಗಿ ದೊಡ್ಡವರಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಕೈ ಬಿಡ್ಬೇಕು ಅಲ್ವಾ? ಕುಮಾರಸ್ವಾಮಿನೇ ದೊಡ್ಡವರಾದ್ಮೇಲೆ DK ಶಿವಕುಮಾರ್ ದೊಡ್ಡವರಾಗಲ್ವಾ? ರಾಜಕಾರಣ ಹಿಂಗಿರ್ಬೇಕು. ಸುಮ್ನೆ ಅವನ ಮೇಲೆ ಇವನು, ಇವನ್ ಮೇಲೆ ಅವನು ಕೆಸರೇರ್ ಚಾಟ ಮಾಡ್ಕೊಂಡು ರಾಜಕಾರಣ ಮಾಡೋದು ಬೇಡ. ಮುಂದಕ್ಕೆ ಇದೇ ಜನ ಕಾಂಗ್ರೆಸ್ ಓಟ್ ಹಾಕ್ಬೇಕು, JDS ಓಟ್ ಹಾಕ್ಬೇಕು, KRS ಪಾರ್ಟಿಗೆ ಹೋಗ್ಬೇಕು, ಎಲ್ಲರಿಗೂ ಹಾಕ್ಬೇಕು. ಎಲ್ಲರೂ ಅನ್ಯೋನ್ಯವಾಗಿರ್ಬೇಕೋ ಬೇಡವ? ಆಮೇಲೆ ಅಲ್ಲಿ ಯಾರೋ ಒಂದಷ್ಟು ಜನ ಧರಣಿ ಕೂಡ್ತಾ ಇದಾರಂತ, ಮಾರ್ಕೊಳ್ಳೋರು ಮಾರ್ಕೊಳ್ಳಿ ಅಲ್ವಾ? ತಪ್ಪಂದವ್ರು ಯಾರು? ಆದ್ರೆ ಬಹುತೇಕ ನಾನ್ ಮಾರ್ಕೊಂಡಿದ್ದೀನಿ, ಹಾಗಾಗಿ ನೀನು ಮಾರ್ಕೋ ಅಂತ ಹೇಳೋದು ಸರಿನಾ? ಅವನಿಗೇನೋ ದರ್ದಿದೆ, ಕುಟುಂಬದ ಏನೋ ಸಮಸ್ಯೆ ಇದೆ, ಮಾರ್ಕೊಳ್ಳಿ. ಆದ್ರೆ ಮಿಕ್ಕವ್ರಿಗೂ ಮಾರ್ಬೇಕು ಅನ್ನೋದು. ಆಮೇಲೆ ನಾನು ದಲ್ಲಾಳಿ, ನಾನು 10 ಜನರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ತೆಗಿಸಿ ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ದಲ್ಲಾಳಿ ಕೆಲಸ ಮಾಡ್ತಾರಲ್ಲ, ಅದು ಪಾಪ. ಅದನ್ನೇ ನಾನು ಅವತ್ತೊಂದು ತಲೆ ಹಿಡುತ್ತಾನ ಅಂತ. ನಿಮ್ ಜಮೀನ್ ಕೊಡೋಂಗಿದ್ರೆ ಕೊಡ್ರ. ಯಾವ ಊರಲ್ಲಿರೋರ್ಗೆಲ್ಲ ಮನೆಗಳಲ್ಲಿ ಕೇಸುಗಳು ಹಾಕ್ಸಿ, ಮನೆಗಳಲ್ಲಿ ಗಲಾಟೆ ಮಾಡಿಸಿ, ಗಂಡಸರೆಲ್ಲ ಕರ್ಕೊಂಡು ಬಾರಲ್ಲಿ ಕುಡಿಸಿ, ಈ ಜಮೀನುಗಳೆಲ್ಲ ನಾನು ಕೊಡಿಸ್ಬಿಡ್ತೀನಿ ಸರ್ಕಾರ ದಲ್ಲಾಳಿ ಕೆಲಸ ಮಾಡೋದಿಕ್ಕೆ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೋ ಇಲ್ವೋ? ಮನುಷ್ಯರ ನೀವು ಕೊಡೋರು ಕೊಡ್ಲಿ, ಸರ್ಕಾರ ನಿರ್ಬಂಧ ಹೇರಬಾರ್ದು, ಕೊಡಬಾರ್ದು. ಇವರು ರೆಡ್ ಝೋನ್, ಗ್ರೀನ್ ಝೋನ್ ಅಂತ ಮಾಡಲೇಬಾರ್ದು. ಇವರು ಪ್ರಾಮಾಣಿಕವಾಗಿ ಯಾರು ಕಷ್ಟ ಇರೋರು ಮಾರ್ಕೊಳ್ಬೇಕು. ಮಾರ್ಕೊಂಡಿದೀವಿ ನಾವೆಲ್ಲ ಜಮೀನ್ ಮಾರ್ಕೊಂಡೇ ಇಲ್ವಾ? ಮಾರ್ಕೊಂಡಿದೀವಿ, ದುಡಿದಿದೀವಿ, ಮತ್ತೆ ಸಂಪಾದನೆ ಮಾಡಿದೀವಿ. ಕೆಲವೊಂದ್ಸಲ ಕಳೆದ ಮೇಲೆ ಅಂತೂ ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇವತ್ತು ನೆಲ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಚಿನ್ನಕ್ಕೆ ಬಂಗಾರದ ಬೆಲೆ ಎರಡೂ ಒಂದೇ. ಆದ್ರೆ ಇವತ್ತು 1.5 ಕೋಟಿ ಚಿನ್ನ 1 kg. ಭೂಮಿಗೆ 1 ಎಕರೆಗೆ ಇಲ್ಲಿ ರೋಡ್ ಸೈಡ್ ಅಲ್ಲಿ 5 ಕೋಟಿ 10 ಕೋಟಿ ಇದೆ.
ಇಲ್ವೇನಪ್ಪ? ಇದೆಲ್ವಾ? ಇವ್ರಿಗೆ 2 ಲಕ್ಷ ಕೋಟಿ, ಹಿಂದೆ ಇರೋರಿಗೆ ಹೌದು ಜಾಸ್ತಿ ಇಲ್ಲ, ಕೊಡ್ಲಿ. ಹಿಂದೆ ಇರೋರು ಕೊಡ್ತಾರ? ಯಾವ್ದೋ ಗೋಮಾಳದ ಪಕ್ಕ ಇತ್ತ, ರೋಡ್ ಜಾಗ ರೋಡ್ ಇರ್ಲಿಲ್ವಾ? ತಗೊಳ್ಳಿ ಸರ್ಕಾರ. ಸಣ್ಣದಾಗಿ 50 ಎಕರೆ 100 ಎಕರೆ 200 ಎಕರೆ ಲೇಔಟ್ ಮಾಡಿದ್ರೆ ಈಗ ಇಡೀ ಬೈರಮಂಗಲ ಎಷ್ಟು ಎಕರೆ ಇದೆ? ಬೈರಮಂಗಲ ಗ್ರಾಮ ಠಾಣ ಒಂದು 25 ಎಕರೆನಾ? ಏನಪ್ಪ ಬೈರಮಂಗಲದವ್ರು ಯಾರು ಕೈ ಎತ್ತಿ? ಬೈರಮಂಗಲ ಇಡೀ ಹಳ್ಳಿ ಒಂದು 20-25 ಎಕರೆ ಇದೆಯಾ? ಇದನ್ನ 5ರಷ್ಟು ದೊಡ್ಡದು ಮಾಡಿದ್ರೆ 100 ಎಕರೆ ಆಗಲ್ವಾ? ಮಾಡ್ಲಿ. 5 ಬೈರಮಂಗಲ ಅಷ್ಟು ದೊಡ್ಡ ಹಳ್ಳಿ ಪಟ್ಟಣ ಒಂದು ಲೇಔಟ್ ಮಾಡ್ಲಿ, 100 ಎಕರೆಯಲ್ಲಿ 150 ಎಕರೆಯಲ್ಲಿ ಅಷ್ಟು ಮಾತ್ರ ತಗೊಳ್ಳಿ. ಮಿಕ್ಕಿದ ಕೃಷಿ ಭೂಮಿ ಏನಿದೆ ಅದು ತರಿ ಕುಷ್ಕಿ ಎಲ್ಲಾ ಕುಷ್ಕಿನೇ ಇಲ್ಲಿ ಅಲ್ವಾ? ಇಲ್ಲೆಲ್ಲ ಮಳೆ ಆಶ್ರಿತ ಅಲ್ಲ, ಇದೆಲ್ಲ ನೀರಾವರಿ. ಇಂಥ ನೀರಾವರಿ ಭೂಮಿಯನ್ನು ಹೋಗಿ ಲೇಔಟ್ ಮಾಡಿದ್ರೆ ಏನ್ ತಿಂತೀರಾ ಕೊನೆಗೆ ನೀವು? ಏನ್ ತಿಂತಾರೆ? ಮಣ್ಣು. ಅದು ಸಿಗೋದಿಲ್ಲ. ಮಣ್ಣಲ್ಲಿ ವಿಷ ಇರುತ್ತೆ. ಇವಾಗೆಲ್ಲ ಬೆಂಗಳೂರಿನ ಅದೇನೋ ಹೇಳ್ತಾರೆ, ಅಲ್ಲೆಲ್ಲ ಈ ಅಯೋಗ್ಯರು ಹೇಳ್ತಾರೆ ಕೆಲವೊಬ್ರು, ಆ ವೃಷಭಾವತಿ ನೀರು ಯಾರೋ ವಿಡಿಯೋ ಮಾಡ್ತಾ ಇದ್ರು, ನೊರೆ ಬರುತ್ತಂತೆ, ಸರಿಯಾಗಿಲ್ವಂತೆ. ಮೊದಲು ಹಾಗೆ ವಿಷಪೂರಿತ ನೀರನ್ನ ಬಿಟ್ಟು ಅವ್ರಿಗೆ ಚಪ್ಪಲಿ ಹೊಡಿಬೇಕಾ ಬೇಡವಾ? ಅದನ್ನು ಕೇಳಬೇಕು. ವೃಷಭಾವತಿ ನೀರು, ಕೊಳಚೆ ನೀರು, ಬೆಂಗಳೂರಿನ ರಾಸಾಯನಿಕಗಳು ಇರುವಂತ ನೀರು, ಅದನ್ನ ಕ್ಲೀನ್ ಮಾಡಿಸ್ಕೊಡ್ರಯ್ಯ. ನೀವು ಲೇಔಟ್ ಮಾಡಿದ್ರೆ ಅವಾಗ ಬಿಟ್ಟರೆ ಪರವಾಗಿಲ್ವಾ? ಅವಾಗ ಬಿಟ್ಟರೆ ಪರವಾಗಿಲ್ಲ ನಮ್ಮ ಇವತ್ತಿಗೆ ಮೊದಲು ಹೋರಾಟ ಶುರುವಾಗಬೇಕಾಗಿದ್ದು ನಿಮ್ದು ಬೆಂಗಳೂರಿನ ತಿಪ್ಪೆ ಅಲ್ಲ ನಾವು, ಬೆಂಗಳೂರಿನ ಉಚ್ಚೆ ನೀರು ಕುಡಿಯೋರಲ್ಲ ನಾವು ಅಂತ ಹೇಳ್ಬೇಕಾಗಿತ್ತು. 3 ಹಂತದಲ್ಲಿ ಶುದ್ಧೀಕರಣ ಆಗಬೇಕು. ಕಕ್ಕಸ್ ನೀರು, ಫ್ಯಾಕ್ಟರಿ ನೀರು, ಮೊದಲ ಹಂತ, 2ನೇ ಹಂತ, 3 ಟರ್ಷರಿ ಟ್ರೀಟ್ಮೆಂಟ್ ಅಂತಾರೆ. 3 ಹಂತದಲ್ಲಿ ಶುದ್ಧೀಕರಣ ಮಾಡಿದ್ಮೇಲೆ ಅದನ್ನ ಕುಡಿಬಹುದು. ಅಂತ ನೀರು ಬಿಡಬೇಕು ವೃಷಭಾವತಿ ನದಿಗೆ, ಸುವರ್ಣಾವತಿ ನದಿಗೆ. ಅದನ್ನ ಬಿಟ್ಟು ಬೇರೆ ಅದನ್ನ ಅಡ್ಡ ಇಟ್ಕೊಂಡು ಇವರು ಇಲ್ಲಿ ಜಮೀನುಗಳು ಸರಿ ಇಲ್ಲ, ಅಲ್ಲಿ ನೀರು ಸರಿ ಇಲ್ಲ ಅಂದ್ರೆ ಯಾರ ತಪ್ಪು? ಸರ್ಕಾರದ ತಪ್ಪು, ಜನರದಲ್ಲ. ಹಾಗಾಗಿ ನೀವು ಮಾಡ್ತಿರುವಂತಹ ಹೋರಾಟಕ್ಕೆ ನಾವು ಯಾವಾಗಲೂ ಜೊತೆಗಿದ್ದೀವಿ. ಈಗಾಗಲೇ 3 ಕೇಸ್ ಹಾಕ್ಸ್ಕೊಂಡಿದ್ದು ನಮ್ಗೇನು ಹೊಸದಲ್ಲ. ಆದ್ರೆ ಹಲವಾರು ಜನ ಬರ್ತಾರೆ, ಹೋರಾಟ ಮಾಡ್ತಾರೆ. ನೀವು ನನಗೆ ತುಂಬಾ ಖುಷಿ ಅಂದ್ರೆ ಹೆಣ್ಮಕ್ಳು, ಸದ್ಯ ಹೆಣ್ಮಕ್ಳು ಹೋರಾಟ ಕೈ ಹಿಡಿದಿದ್ದೀರಾ. ಹೆಣ್ಮಕ್ಳು ಹೋರಾಟ ಕೈ ಹಿಡಿದಿದ್ದೀರಾ. ಅಲ್ಲಿ ದೇವನಹಳ್ಳಿಲಿ ಚನ್ನರಾಯಪಟ್ಟಣ ಅಂತ, ಹಾಸನ ಚನ್ನರಾಯಪಟ್ಟಣ ಅಲ್ಲ, ದೇವನಹಳ್ಳಿ ಏರ್ಪೋರ್ಟ್ ಪಕ್ಕನೆ 1,500 ಎಕರೆಗಳನ್ನ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ರು. 5 ವರ್ಷದಿಂದ ನಮ್ಮ ಪಕ್ಷದ ಗಾಡಿ ಮೊನ್ನೆ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ. 5 ವರ್ಷದಿಂದನೇ ಒಂದು ಗಾಡಿ ಕಳಿಸಿ ನಾವು ಸುಮಾರು 1 ವಾರನೋ 10 ದಿವಸನ ನಮ್ಮ ಪಕ್ಷದವರು ಆ ಹೋರಾಟವನ್ನು ಬೆಂಬಲಿಸಿ ಗ್ರಾಮದಲ್ಲಿ ಪ್ರಚಾರ ಮಾಡಿದ್ರು. ಆಮೇಲೆ ಹೋರಾಟ ಬಲಗೊಳ್ತಾ ಹೋಯ್ತು. ಅದೇ ರೀತಿಯಲ್ಲಿ ನಾವು ಬಂದ ಮೇಲೆ ಬಹಳ ಜನ ಇದನ್ನ ಯಾವ್ದಾದ್ರು ಓವರ್ ಟ್ಯಾಂಕ್ ನಾವು ಮಾತಾಡ್ತಾ ಇದ್ವಿ, ನಮ್ಮ ಮೂರ್ತಿಯವ್ರು ಹೇಳ್ತಾ ಇದ್ವಿ, ಈ ಹೋರಾಟಕ್ಕೆ ನಿಜವಾದ ಶಕ್ತಿ ಏನಾದ್ರೂ ಬಂದಿದ್ರೆ ಆ ಓವರ್ ಹೆಡ್ ಟ್ಯಾಂಕ್ ಇಂದ ಅಲ್ಲೇನಮ್ಮ. ಅದ್ರ ಮೇಲೆ ಹತ್ತಿ ನೋಡಿದ್ರೆ ಸ್ವರ್ಗ ಕಾಣಿಸುತ್ತೆ. ಇದಕ್ಕಿಂತ ಸ್ವರ್ಗ ಎಲ್ಲಿರುತ್ತೆ? ನೋಡಿದೀವಿ, ನೀವೇನಾದ್ರು ಸ್ವರ್ಗ ನೋಡಿದೀರ? ನಾನು ನೋಡಿಲ್ಲ. ಇನ್ನು ನನ್ ಸತ್ತಿಲ್ಲ. ಸತ್ ಮೇಲೆ ಗ್ಯಾರಂಟಿ ಸ್ವರ್ಗ ಇದೆ, ಸ್ವರ್ಗಕ್ಕೆ ಹೋಗೋದು. ನನ್ಗೆ ಇನ್ನೊಂದು ಜನ್ಮ ಇಲ್ಲ. ಆದ್ರೆ ಭೂಮಿ ಮೇಲೆನೆ ಒಂದು ಸ್ವರ್ಗ ಕಾಣಿಸುತ್ತೆ. ಅದಕ್ಕೆ ಓವರ್ ಹೆಡ್ ಟ್ಯಾಂಕಿಗೆ ಪೂಜೆ ಮಾಡಿಸ್ಬೇಕು ಅಂತ ಇದ್ರು ಇವರು, ಅದಕ್ಕೆ ಸನ್ಮಾನ ಮಾಡಬೇಕು ಅಂತ. ಇಂಥ ಭೂಮಿಯನ್ನ ಇವರು ನಾಶ ಮಾಡೋದಕ್ಕೆ ಹೋಗಿದಾರಲ್ಲ, ತಪ್ಪು. ಯಾರು ಮುಖ್ಯಮಂತ್ರಿ? ಡಿ ಕೆ ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿ ಅಲ್ವಾ? ನಮ್ಮ ಮುಖ್ಯಮಂತ್ರಿ ಒಳ್ಳೇದ್ ಮಾಡ್ಬೇಕು ಅಂತ ಬಯಸ್ಬೇಕು, ನಾವು ಕೆಟ್ಟದ್ ಮಾಡ್ಬೇಕು ಅಂತ ಬಯಸ್ಬೇಕು. ದೇವರಲ್ಲಿ ಮೇಲೆ ಪ್ರತಿ ದಿವಸ ನೀವು ಒಂದು ಊದಿನ ಕಡ್ಡಿ ಹಚ್ಚಿ, ಭಗವಂತ ಡಿ ಕೆ ಶಿವಕುಮಾರ್ಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಬೇಕು ಅಷ್ಟೇ. ದೇವ್ರಿದ್ರೆ ನನಗ್ ಗೊತ್ತಿಲ್ಲ, ನಾನು ಸಂಕಟ ಬಂದಾಗ ಆತರದ ಗಿರಾಕಿ ನಾನು. ಆದ್ರೆ ಇವತ್ತು ನಿಮಗೆ ಸಂಕಟ ಬಂದಿದೆ ಅಲ್ವಾ? ಪ್ರತಿ ದಿವಸ ಕೇಳಿ ಒಳ್ಳೇದಾಗುತ್ತೆ. ನಮ್ಮ ಸಂಕಲ್ಪ ಅನ್ನೋದೊಂದು ಇರುತ್ತೆ, ನಾವು ಮನಸ್ಸಲ್ಲಿ ಮಾಡೋ ತೀರ್ಮಾನ ಒಳ್ಳೇದನ್ನು ಬಯಸಬೇಕು ಜನರಿಗೆ, ಸಮಾಜಕ್ಕೆ, ನಮಗೆ, ನಮ್ಮ ಕುಟುಂಬಕ್ಕೆ, ಎಲ್ರಿಗೂ. ಹಾಗಾಗಿ ಡಿ ಕೆ ಶಿವಕುಮಾರ್ ಒಳ್ಳೆಯವರಾದ್ರೆ ಯಾರು ಒಳ್ಳೇದಾಗುತ್ತೆ? ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಪಾಪ ಅವ್ರ ಕತೆ ನಾವು ಹೇಳೋದು ಬೇಡ. ಡಿ ಕೆ ಶಿವಕುಮಾರ್ ಅವರು ಪೂರ್ವಾಶ್ರಮ ಕೊತ್ವಾಲ ಶಿಷ್ಯ ಆಗಿದ್ರು, ಅದು ಅವೆಲ್ಲ ಬೇಡ. ಇವತ್ತು ಅವ್ರೇನು ನಮ್ಮ ಮುಖ್ಯಮಂತ್ರಿ ಆಗಾದ್ರೂ ಒಳ್ಳೆ ಕೆಲಸ ಮಾಡ್ಲಿ ಅಂತ ಕೇಳೋಣ. ಇಲ್ಲ ಅಂದ್ರೆ ದುರ್ಯೋಧನಗಾದ ಗತಿನೇ ಡಿ ಕೆ ಶಿವಕುಮಾರ್ಗಾಗುತ್ತೆ. ದುರ್ಯೋಧನನಿಗಾದ ಗತಿನೇ ಡಿ ಕೆ ಶಿವಕುಮಾರ್ಗಾಗುತ್ತೆ. ಪ್ರಕೃತಿ ಏನ್ ಮಾಡ್ಬೇಕು ಅದು ಮಾಡೇ ಮಾಡುತ್ತೆ. ಕುವೆಂಪು ಅವರು, ನಾನು ಕೇಳಿರ್ಬೋದು, ನೀವು ಒಂದ್ಸಲ ಹೇಳಿದ್ಮೇನೋ ಗೊತ್ತಿಲ್ಲ, ಅವರ ಮಹಾನ್ ಗ್ರಂಥ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಂತ ಕನ್ನಡದ ಮೊಟ್ಟ ಮೊದಲ ಕವಿ ಯಾರು? ಕುವೆಂಪು ಅವರು ಆ ಕೃತಿಯ ಹೆಸರೇನು? ಬರೆದಂತ ಕಾವ್ಯದ ಹೆಸರು ಶ್ರೀರಾಮಾಯಣ ದರ್ಶನಂ ಅಲ್ವೇನಮ್ಮ? ಅದ್ರಲ್ಲಿ ಬರೀತಾರೆ, ಪಾಪಿಗೂ ಉದ್ಧಾರ ಮಿಹುದವು ಸೃಷ್ಟಿಯ ಮಹಾವ್ಯೂಹ ರಚನೆಯೊಳ್. ಈ ಸೃಷ್ಟಿಯ ಮಹಾರಚನೆಯಲ್ಲಿ, ಈ ಸೃಷ್ಟಿ ಕ್ರಿಯೆಯಲ್ಲಿ ಯಾರಿಗೂ ಉದ್ಧಾರ ಇದೆ,
ಯಾರಿಗೂ ಮೋಕ್ಷ ಇದೆ, ಪಾಪಿಗೂ ಮೋಕ್ಷ ಇದೆ. ಬರೀ ಒಳ್ಳೆಯವ್ರಿಗಷ್ಟೇ ಅಲ್ಲ. ಆದ್ರೆ ಆ ಪಾಪಿಗಳು ಮೊದಲೇನ್ ಮಾಡ್ಬೇಕು? ಪಶ್ಚಾತ್ತಾಪ ಪಡಬೇಕು. ಅವ್ರು ಮಾಡಿದಂತ ಕೃತ್ಯ ಹೀನ ಕೃತ್ಯ ಆಗಿದ್ರೆ ಅವರು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಪಶ್ಚಾತ್ತಾಪ ಅಂದ್ರೆ ಏನು? ಅಯ್ಯೋ ನನ್ ತಪ್ಪಾಗಿದೆಯಪ್ಪ ಭಗವಂತ ಕ್ಷಮಿಸು ಅಂತ ಕೇಳ್ಕೊಳ್ಳೋದು. ಪ್ರಾಯಶ್ಚಿತ್ತ ಅಂದ್ರೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸೋದು. DK ಶಿವಕುಮಾರ್ ಅವ್ರ ಮುಂದೆ ಒಂದು ದೊಡ್ಡ ಅವಕಾಶ ಇದೆ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅವರು. ಆದ್ರೆ ಪಶ್ಚಾತ್ತಾಪ ಮಾಡಿಕೊಂಡು ಇದನ್ನ ವಾಪಸ್ ತಗೊಳ್ಳಿ. ಇದೇ ತರಕ್ಕೆ ಎರಡೇ ವಿಚಾರ ಹೇಳಿ ಮುಗಿಸ್ತೀನಿ ನಾನು. ಇದೇ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಹೋದಾಗ ಅಸೆಂಬ್ಲಿಲಿ ಏನ್ ಹೇಳಿದ್ರಮ್ಮ? ಮೊನ್ನೆ ಹಾಕಿದ್ರು ಒಬ್ರು ಪತ್ರಕರ್ತರು, ಏನು ಬೆಂಗಳೂರು ಸುತ್ತಮುತ್ತ ಇರೋದೆಲ್ಲ ರಿಯಲ್ ಎಸ್ಟೇಟ್, ಏನ್ ರೈತರ ಭೂಮಿನ ಹಾಳು ಮಾಡೋದಕ್ಕೆ ಕೊಟ್ಟಿದ್ದೀರಾ? ಯಾರ ಮೇಲೆ ಹೇಳಿದ್ದು? ಕುಮಾರಸ್ವಾಮಿ. ಇವತ್ತು ಅದ್ರ ಬದಲಾಗಿದೆಯಲ್ಲ ಪಾತ್ರ. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಿಕ್ ಮೊದಲು ಅಲ್ಲಿ ಹೋಗಿ ಚಂದ್ರಾಪಟ್ಟಣದಲ್ಲಿ ಏನ್ ಹೇಳಿದ್ರು ಗೊತ್ತಾ? ಇಂಡಸ್ಟ್ರಿಯಲ್ ಏರಿಯಾಗೆ ಡೆವಲಪ್ಮೆಂಟ್ಗೆಲ್ಲ ಬಂಜರು ಭೂಮಿ ತಗೊಳ್ಬೇಕು, ನಿಮ್ದೆಲ್ಲ ಫಲವತ್ತಾದ ಕೃಷಿ ಭೂಮಿ, ಹಾಗಾಗಿ ನಾನು ಅಧಿಕಾರಕ್ಕೆ ಬಂದ್ರೆ ನೀವು ನಮ್ಮನ್ನು ಬೆಂಬಲಿಸಿದ್ರೆ ನಾವು ಈ ಯೋಜನೆಯನ್ನ ರದ್ದು ಮಾಡ್ತೀವಿ ಅಂದ್ರು. ಮಾಡಿದ್ರ? ಬಹಳ ದಿವಸ ಮಾಡ್ಲಿಲ್ಲ. ಬಹಳ ದೊಡ್ಡ ಗಲಾಟೆ ಆಗಿ 4 ವರ್ಷ ಹೋರಾಟ ಮಾಡಿದ ನಂತರ ಅವರು ಪಶ್ಚಾತ್ತಾಪ ಪಡುವಂತ ಸ್ಥಿತಿ ಬಂತು. ಅವರು ಮುಖ್ಯಮಂತ್ರಿ ಆದ ಮೊದಲನೇ ದಿವಸನೇ, ಮೊದಲನೇ ವಾರದಲ್ಲೇ ಆ ಯೋಜನೆ ರದ್ದು ಮಾಡಿದ್ರೆ ಸಿದ್ದರಾಮಯ್ಯ ದೊಡ್ಡವರು ಆಗ್ತಾ ಇದ್ರೋ ಇಲ್ವೋ? ಇವತ್ತು ಅದೇ ಒಂದು ಸಂದರ್ಭ ಯಾರಿಗೆ ಬಂದಿದೆ? DK ಶಿವಕುಮಾರ್ ಗೆಲ್ಲಲ್ಲ. ಈ ವಿಚಾರದಲ್ಲಿ ಅವರು ರೈತರ ಜಮೀನನ್ನ ಸ್ವಾಧೀನ ಮಾಡ್ಕೊಂಡೇ ತಿರ್ತೀನಿ ಅಂತ ಹೋದ್ರೆ DK ಶಿವಕುಮಾರ್ ಈ ಜನ್ಮದಲ್ಲಿ ಅವರು ಒಳ್ಳೆಯವರಾಗೋದಿಲ್ಲ, ಸಮಾಜ ನೆನಪಿಟ್ಕೊಳ್ಳೋದಿಲ್ಲ, ಯಾವತ್ತಿಗೂ ನೆನಪಿಟ್ಕೊಳ್ಳೋದಿಲ್ಲ. DK ಶಿವಕುಮಾರ್ ಒಬ್ಬ ಮಹತ್ವಾಕಾಂಕ್ಷಿ. ಇಲ್ಲ ಅಂದ್ರೆ ಏನೋ ರೌಡಿಸಂ ಮಾಡ್ತಾ, ಬಂಡೆ ಹೊಡಿತಾ, ಭ್ರಷ್ಟಾಚಾರದ ಕೇಸಲ್ಲೆಲ್ಲ ಜೈಲ್ಗೆ ಹೋಗಿರೋ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ರಾ? DK ಶಿವಕುಮಾರ್ ಒಂದು ಹಠ ಇದೆ, ಏನೋ ಒಂದು ಶಕ್ತಿ ಇದೆ. ಸದ್ಬಳಕೆ ಮಾಡ್ಕೊಂಡ್ರೆ ಮಾತ್ರ ಉಳಿತಾರೆ DK ಶಿವಕುಮಾರ್. ಸದ್ಬಳಕೆ ಮಾಡ್ಕೊಂಡ್ರೆ ಈ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಂಡು ಪಾಪ ಮಾಡೋದು ನಿಲ್ಲಿಸಿ ಪುಣ್ಯ ಮಾಡಿದ್ರೆ ಮಾತ್ರ DK ಶಿವಕುಮಾರ್ ಒಳ್ಳೆಯವರಾಗ್ತಾರೆ, ಉಳ್ಕೊಳ್ತಾರೆ. ಇಷ್ಟನ್ನು ಹೇಳ್ತಾ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದೆ. ನಾವು ಬಂದು ಹೋದ್ಮೇಲೆ ನಾನು ನಾಗರಾಜು ಸೇರಿದಂತೆ, ರಾಮಣ್ಣ ಸೇರಿದಂತೆ ಅವ್ರಿಗೆ ಹೇಳಿದ್ದೆ ಮುಂದಿನ ವಾರ ಬರ್ತೀನಿ ಅಂತ. ಬಂದಾದ್ಮೇಲೆ ನಾವು ಇನ್ನೊಂದು ರೀತಿಯ ಹೋರಾಟ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಮಧ್ಯದಲ್ಲಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ನಾವು ಬಂದು ಹೋದ್ಮೇಲೆ ಅಲ್ವೇನಮ್ಮ, ಯಾರು ವಿಜಯೇಂದ್ರ, ಯತ್ನಾಳು, ಆಮೇಲೆ ಇನ್ಯಾರು, ಈ ಅಶೋಕ್ ಅವರೆಲ್ಲ ಬಂದಿದ್ದು. ನಾವು ಬಂದೋದ್ರೆ ಪರವಾಗಿಲ್ಲ, ಬೇರೆಯವರು ಬೆಂಬಲಿಸ್ತಾ ಇದ್ದಾರೆ. ಖುಷಿ ಆಯ್ತು ನಮ್ಗೆ. ಯಾಕಂದ್ರೆ ಇದು ನಮ್ಮ ಹೋರಾಟ ಅಲ್ಲ, ಪಕ್ಷಾತೀತವಾದ ರಾಜ್ಯದ ಜನರ ಹೋರಾಟ, ರೈತರ ಹೋರಾಟ. ಕಾಂಗ್ರೆಸ್ ಪಕ್ಷದವರು ಬರ್ಬೇಕು ಇದಕ್ಕೆ. ಈಗಾಗಲೇ ಅವ್ರು ಗೊತ್ತಾಗ್ತಾ ಇಲ್ಲ ಏನ್ ಮಾಡಿ, ಚಡಪಡಿಕೆ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಬೆಂಬಲಿಸೋದೋ ಬಿಡೋದು. ಮುಖ್ಯಮಂತ್ರಿನೇ ಇಷ್ಟು ಪರವಾಗಿದ್ದಾರೆ ಅಂತ. ಆದ್ರೆ ಇವತ್ತಲ್ಲ ನಾಳೆ ಕಾಂಗ್ರೆಸ್ ನಲ್ಲಿರುವ ಭಿನ್ನಮತೀಯರು ಬರ್ತಾರೆ, ಇಲ್ಲಿ ನಿಮ್ ಜೊತೆ ನಿಲ್ತಾರೆ. ಸ್ವಾಗತಿಸಿ, ಪ್ರಶ್ನೆ ಮಾಡಬೇಡಿ, ವಿರೋಧಿಸಬೇಡಿ. ಯಾಕಂದ್ರೆ ಅವ್ರ ಅಸೆಂಬ್ಲಿ ಮಾತಾಡಿ ಒತ್ತಡ ಹೇರ್ಬೇಕು. ಆ ರೀತಿಯಲ್ಲಿ ಅವರೆಲ್ಲ ಬರಲಿ, ನಿಮ್ ಹೋರಾಟ ಗೆಲ್ಲಲಿ. ಈ ಸರ್ಕಾರಗಳು ಈ ರಿಯಲ್ ಎಸ್ಟೇಟ್ ದಂಧೆ ಮಾಡೋದನ್ನ ನಿಲ್ಲಿಸಿ ರೈತರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಅನ್ನದಾತ ರೈತರಿಗೆ ಜೈ ಜವಾನ್.